ಬೆಂಗಳೂರಿನಲ್ಲಿ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆಯಾಗಿದೆ. ಪತ್ನಿ ಪಲ್ಲವಿಯಿಂದಲೇ ಬರ್ಬರವಾಗಿ ಹತ್ಯೆಯಾದ ಓಂ ಪ್ರಕಾಶ್. ಎಚ್ಎಸ್ಆರ್ ಲೇಔಟ್ನ ನಿವಾಸದಲ್ಲೇ ಓಂ ಪ್ರಕಾಶ್ರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಸುಮಾರು 8 ರಿಂದ 10 ಬಾರಿ ಓಂ ಪ್ರಕಾಶ್ಗೆ ಚಾಕು ಇರಿದಿದ್ರು ಪತ್ನಿ. ಎದೆ, ಹೊಟ್ಟೆ, ಕೈಗೆ ಚಾಕುವಿನಿಂದ ಬಲವಾಗಿ ಇರಿದು ಹತ್ಯೆ ಮಾಡಲಾಗಿದೆ. ಹೊಟ್ಟೆ ಭಾಗಕ್ಕೆ 4 ರಿಂದ 5 ಬಾರಿ ಚಾಕು ಇರಿತ ಮಾಡಲಾಗಿದೆ. 3 ಅಂತಸ್ತಿನ ನಿವಾಸದ ಗ್ರೌಂಡ್ ಫ್ಲೋರ್ನಲ್ಲಿ ನಡೆದಿರುವಂತಹ ಕೊಲೆ ಇದು. We got an information regarding this particular Vaisala vehicle attended immediately. We came to know about this incident. ಮಧ್ಯಾಹ್ನ ಸುಮಾರು 4:04ವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ 112 ವೈಸಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ. ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು. ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ FIR ಬಂದು ರಿಜಿಸ್ಟರ್ ಮಾಡ್ತೇವೆ. ಅಂಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ದ ಕೇಸ್ ಅಕಾರ್ಡಿಂಗ್ಲಿ. ಒಂದು ಫಿಸಿಕಲ್ ಅಸಾಲ್ಟ್ ಇದೆ, ಮತ್ತು ವೆಪನ್ ಕೂಡ ಯೂಸ್ ಆಗಿದೆ, ಬ್ಲಡ್ ಲಾಸ್ ಇದೆ. ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು. ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ. ಈಗ ಈ ಸ್ಟೇಜ್ನಲ್ಲಿ FIR ಕೂಡ ಆಗಿಲ್ಲ, ಏನು FIR ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ. ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲ ಎಕ್ಸ್ಪ್ಲೇನ್ ನೋಡಿ. ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ. ಏನೇನು ಮಾಡಬೇಕಾಗಿದೆ, ಈಗ ನಾವು ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು. ಓಂ ಪ್ರಕಾಶ್ ಮೃತಪಟ್ಟ ಬಳಿಕ ಪತ್ನಿಯಿಂದ ವಿಡಿಯೋ ಕಾಲ್ ಮಾಡಲಾಗಿದೆ. ನಿವೃತ್ತ IPS ಅಧಿಕಾರಿಯೊಬ್ಬರ ಪತ್ನಿಗೆ ಪತ್ನಿ ಪಲ್ಲವಿ ಕಾಲ್ ಮಾಡಿದ್ದಾರೆ. ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್ ಅಂತ ಈ ವೇಳೆ ಪತ್ನಿ ಹೇಳಿದ್ದಾರೆ. HSR ಲೇಔಟ್ ಠಾಣೆ ಪೊಲೀಸರಿಗೂ ಕರೆ ಮಾಡಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಪತ್ನಿ ಪಲ್ಲವಿ. ಕೊಲೆ ವೇಳೆ ಮನೆಯ 3ನೇ ಮಹಡಿಯಲ್ಲಿದ್ರು ಸೊಸೆ ನೈದಿಲೆ. ಪತ್ನಿ ಪಲ್ಲವಿ ಪುತ್ರಿ ಕೃತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಎರಡು ನಿಮಿಷ